ಇನ್ನು ಗೋಲ್ಡ್ ಜಿಮ್ ಕಥೆ ಆಯಿತು. ಫಾರ್ಮ್ ಹೌಸ್ಗೂ ಕೂಡ ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ ವಿವರಗಳನ್ನು ಕಲೆ ಹಾಕ್ತಾರೆ. ಯಾಕಂದರೆ ಈ ಫಾರ್ಮ್ ಹೌಸಲ್ಲಿ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿ ಬಂದಿದ್ದರಂತೆ ಈ ಶವ ಬಿಸಾಕುವಂಥವರು. ಸೊ ಅವ್ರು ಅಲ್ಲಿ ಫಾರ್ಮ್ ಹೌಸಲ್ಲೂ ಕೂಡ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಪೊಲೀಸರು ಮಾಡ್ತಾರೆ, ಮಹಾಜರನ್ನ ಮಾಡ್ತಾರೆ. ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ. ಬನ್ನಿ ನೋಡ. ನಟ ದರ್ಶನ್ ಅಂಡ್ ಗ್ಯಾಂಗಿಂದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನ ಹೊಡೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕಾಮಾಕ್ಷಪಾಳ್ಯ ಪೊಲೀಸರು ನಟ ದರ್ಶನ್ ಹಾಗೂ ಅವರ ತಂಡವನ್ನ ಏನು ಕೊಲೆಯಲ್ಲಿ ಭಾಗಿಯಾಗಿದ್ರು ಎಲ್ಲರನ್ನು ಕೂಡ ಒಂದು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಇನ್ನು ಅಂದು ಕೊಲೆ ಆದಂತಹ ಸಂದರ್ಭದಲ್ಲಿ ನೇರವಾಗಿ RR ನಗರದಿಂದ ದರ್ಶನ್ ಬರುವಂಥದ್ದು ಇದೇ ಒಂದು ಫಾರ್ಮ್ ಹೌಸಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು. ಇದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿರುವಂತಹ ವಿನೀಶ್ ದರ್ಶನ್ ಕಾಟೇವಾರಿ ಸ್ಟಡ್ ಫಾರ್ಮ್ ಅಂತ ಹೇಳಿ ಇದೇ ಫಾರ್ಮ್ ಹೌಸ್ಗೆ ನೇರವಾಗಿ ಬರ್ತಾರೆ. ಬಳಿಕ ಈ ಒಂದು ಫಾರ್ಮ್ ಹೌಸಲ್ಲಿ ತಂಗ್ತಾರೆ. ಅದು ಮಾರನೇ ದಿನ ನೇರವಾಗಿ ಮೈಸೂರಿಗೆ ಹೋಗ್ತಾರೆ. ಮೈಸೂರಲ್ಲಿರುವಂತಹ ಲಲಿತ್ ಮಹಲ್ನಲ್ಲಿ ಏನು ಒಂದು ಚಿತ್ರೀಕರಣ ಆಯೋಜನೆ ಮಾಡಲಾಗಿತ್ತು ಆ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಏನು ಒಂದು ಖಾಸಗಿ ಹೋಟ್ಲಲ್ಲಿ ವಾಸ್ತವ್ಯ ಹೂಡ್ತಾರೆ. ಬಳಿಕ ಏನು ಜಿಮ್ನಲ್ಲಿ ವ್ಯಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ACP ಗೌತಮ್ ಅವರು ನೇರವಾಗಿ ಬಂದು ದರ್ಶನನ ಬಂಧನ ಮಾಡಿ ಹೋಗಿರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಕೆಂಪಯ್ಯನ ಏನು ಹುಂಡಿ ಇರುವಂಥದ್ದು ಈ ಒಂದು ಸ್ಥಳದಲ್ಲಿ ಈ ಒಂದು ಫಾರ್ಮ್ ಹೌಸ್ ಇದೆ. ಪ್ರಮುಖವಾಗಿ ಬಹುತಾದಂತಹ ಒಂದು ಗೋಡೆಗಳನ್ನು ಕೂಡ ಕಟ್ಟಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬರ್ತಾ ಇದ್ರು. ಹಾಗಾಗಿ ಯಾವುದೇ ರೀತಿಯಾದಂತಹ ತೋಟದ ಒಳಗಡೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ದೃಶ್ಯಾವಳಿಗಳು ಕಾಣಬಾರ್ದು ಅಂತ ಹೇಳಿ 10 ರಿಂದ 15 ಅಡಿಯಷ್ಟು ಕಾಂಪೌಂಡನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಬೃಹತ್ ಆದಂತಹ ಒಂದು ಗೇಟನ್ನು ಕೂಡ ಇಟ್ಟಿರುವಂಥದ್ದು. ಇನ್ನೇನು ಕೆಲವು ಗಂಟೆಗಳಲ್ಲಿ ನೇರವಾಗಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಹಾಗೂ ಗ್ಯಾಂಗ್ನನ್ನು ಈಗ ನೇರವಾಗಿ ಕರೆತಂದು ಇಲ್ಲಿ ಕೂಡ ಸ್ಥಳ ಮಹಜೂರು ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು. ಮನುಷ್ಯನಿಗೆ ಗ್ರಹಚಾರ ಸುಮಾರಾಯಿತು ಅಂತಂದರೆ ಎಲ್ಲ ಈ ಹಳೆ ಹೊಸ ಕೇಸ್ಗಳೆಲ್ಲವೂ ಕೂಡ ಓಪನ್ನಾಗಿ ಕುತ್ಕೊಂಡ್ಬಿಡ್ತವೆ. ಈಗ ದರ್ಶನ ಮೇಲೂ ಕೂಡ ಈ ಬೇರೆ ಬೇರೆ ಕೇಸ್ಗಳು ಓಪನ್ ಆಗ್ತಿವೆ. ಅದರಲ್ಲೂ ಈ ಹೆಬ್ಬಾತು ಅನ್ನುವಂಥ ಒಂದು ಪಕ್ಷಿ ಅದನ್ನು ಸಾಕಂಗಿಲ್ಲ, ಅದನ್ನು ಸಾಕಿದ್ರು ಅನ್ನುವಂಥ ಆರೋಪ ಅವರ ಮೇಲಿದೆ. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ಕೇಸ್ ಓಪನ್ ಆಗ್ತಾ ಇದೆ. ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನು ಸಾಕಬಾರದು, ಆದರೆ ದರ್ಶನ್ ಕೆಲ ಪಕ್ಷಿಗಳನ್ನು ಸಾಕಿದ್ರು ಅಂತ. ಅದರಲ್ಲಿ ಹೆಬ್ಬಾತು ವೆರಿ ಇಂಪಾರ್ಟೆಂಟ್. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಕೇಸ್ ಓಪನ್ ಆಗ್ತಾ ಇದೆ, ರೀಓಪನ್ ಆಗ್ತಾ ಇದೆ. ಕಾನೂನು ಬಾಹಿರವಾಗಿ ವಿಶಿಷ್ಟ ಪ್ರಭೇದದ ಪಕ್ಷಿಯೊಂದನ್ನು ಸಾಕಿದ್ರು. ಅದು ಈ ಪಟ್ಟೆ ತಲೆ ಹೆಬ್ಬಾತು ಅಂತ ಅದರ ಹೆಸರು. ಈಗ ಅರಣ್ಯಾಧಿಕಾರಿಗಳು ಆಕ್ಟಿವ್ ಆಗಿದ್ದಾರೆ. ಅದರಲ್ಲಿ A1 ಪ್ರಕರಣದ A1 ದರ್ಶನ್, A2 ಆ ಮ್ಯಾನೇಜರ್, A3 ವಿಜಯಲಕ್ಷ್ಮಿ. ನಟ ದರ್ಶನ್ A3, ಪತ್ನಿ ವಿಜಯಲಕ್ಷ್ಮಿ A2. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಅರಣ್ಯ ಇಲಾಖೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕಂಡಿತ್ತಿದ್ದು ಬಾರ್ ಹೆಡೆಡ್ ಗೂಸ್ ಇದನ್ನ ಸಾಕೋ ಹಾಗಿಲ್ಲ. ಈ ಪಕ್ಷಿಗಳು ವಿಶಿಷ್ಟ ಪ್ರಭೇದದ ಪಕ್ಷಿಗಳಿವು. ಈ ಸಾಮಾನ್ಯವಾಗಿರುವಂತಂದ್ರೆ ಈ ಮಧ್ಯ ಏಷ್ಯಾದ ಪರ್ವತ ಶ್ರೇಣಿಗಳಲ್ಲಿ ಕಂಡುಬರುವಂಥ ಪಕ್ಷಿಗಳಿವು. ಇವು ಹಿಮಾಲಯ ಪರ್ವತಗಳನ್ನು ದಾಟಿ ಈ ಭಾರತಕ್ಕೆ ವಲಸೆ ಬರ್ತವೆ ಚಳಿಗಾಲದಲ್ಲಿ. ಇವುಗಳನ್ನು ಸಾಕಂಗಿಲ್ಲ. ಇವುಗಳನ್ನು ಇದು ಭಾಳ ಒಂಥರ ಏನು ಅಂದರೆ ಭಾಳ ವಿಶಿಷ್ಟವಾದಂಥ ಪಕ್ಷಿ ಇದು. ಆದರೆ ಇವರ ಫಾರ್ಮ್ ಹೌಸಲ್ಲಿ ಈ ಥರದ ಒಂದು ಪಕ್ಷಿ ಸಿಕ್ಕಿತ್ತು. ಬನ್ನಿ ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಏನಿದು ಪ್ರಕರಣ? ಯಾವತ್ತು ಇದ್ರ ಬಗ್ಗೆ ರೇಡ್ ಆಗಿತ್ತು? ಜೊತೆಗೆ ರೇಡ್ ಆದಂಥ ಸಂದರ್ಭದಲ್ಲಿ ಎಷ್ಟು ಪಕ್ಷಿಗಳು ಕಂಡು ಬಂದಿದ್ದವು? ಏನಿದೆ ಇದರ ಬಗ್ಗೆ ಹೆಚ್ಚಿನ ವಿವರ? ರಂಗನಾಥ್, ಕೊಲೆ ಪ್ರಕರಣದ ನಂತರ ಈಗ ಹಳೆ ಪ್ರಕರಣಗಳು ಕೂಡ ಈಗ ಮರುಜೀವ ಬರ್ತಾ ಇರುವಂಥದ್ದು. ಅಂದರೆ ಪಟ್ಟೆ ತಲೆ ಹೆಬ್ಬಾತು ಇದು ಶೆಡ್ಯೂಲ್ 1ಗೆ ಬರುವಂಥ ಪಕ್ಷಿ ಆಗಿರುವಂಥದ್ದು. ಮಂಗೋಲಿಯಾದಿಂದ ನೇರವಾಗಿ ಇದು ಭಾರತಕ್ಕೆ ವಿವಿಧ ಭಾಗಗಳಿಗೆ ಬರುವಂಥದ್ದು. ಆಹಾರವನ್ನು ಅರಸಿ ಡಿಸೆಂಬರ್ ಚಳಿ ಇರುವಂಥ ಸಂದರ್ಭದಲ್ಲಿ ಬರುವಂಥ ಪಕ್ಷಿ ಇದಾಗಿರುವಂಥದ್ದು. ಈ ಒಂದು ಪಕ್ಷಿಯನ್ನು ಅಕ್ರಮವಾಗಿ ಅವರು ಫಾರ್ಮ್ ಹೌಸ್ನಲ್ಲಿ ಇರಿಸ್ಕೊಂಡಿದ್ರು. ಅಂದರೆ 4 ಪಟ್ಟೆ ತಲೆ ಹೆಬ್ಬಾತು ಬಾರ್ ಹೆಡೆಡ್ ಗೂಸ್ ಅನ್ನುವಂಥ ಪಕ್ಷಿಯನ್ನು ಇರಿಸ್ಕೊಂಡಿದ್ರು. ಈ ಕಾರಣದಿಂದಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳು ಹೋಗಿ ಅಲ್ಲಿ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ಒಂದು ಪಕ್ಷಿಗಳು
ಕಂಡು ಬಂದಿದ್ದು. ಈ ಸಂದರ್ಭದಲ್ಲಿ ಅದನ್ನು ಸೀಸ್ ಮಾಡಿ FIR ಮಾಡುವಂಥ ಕೆಲಸವನ್ನು ಕೂಡ ಮಾಡಿದರು. ತದನಂತರ ಈ ಒಂದು ಪ್ರಕರಣವನ್ನು ಕೈ ಬಿಟ್ಟಿದ್ದು. ಅಂದರೆ ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ವಿಚಾರಣೆಗೊಳಪಡಿಸಿ ತದನಂತರ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗಿತ್ತು. ಆದರೆ ಯಾವುದೇ ರೀತಿಯಂಥ ಚಾರ್ಜ್ ಶೀಟನ್ನು ಫೈಲ್ ಮಾಡಿರಲಿಲ್ಲ, ವಿಚಾರಣೆಯನ್ನು ಕೂಡ ಮುಕ್ತಾಯ ಮಾಡಿರಲಿಲ್ಲ. ಆದರೆ ಯಾವಾಗ ಈ ಎಲ್ಲ ಪ್ರಕರಣಗಳು ಬೆಳಕಿಗೆ ಬಂತು, ಅವ್ರದ ಒಂದೊಂದೇ ಹಳೆಯ ಪ್ರಕರಣಗಳು ಯಾವೆಲ್ಲ ಇದೆ ಅದೆಲ್ಲವನ್ನು ಕೂಡ ಈಗ ಮರುಪರಿಶೀಲನೆ ಮಾಡುವಂಥ ಕೆಲಸಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಈಗ ಅರಣ್ಯ ಅಧಿಕಾರಿಗಳು ಕೂಡ ಈಗ ಈ ಒಂದು ಪ್ರಕರಣವನ್ನು ತಾರ್ಕಿಕವಾಗಿ ಅಂತ್ಯ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಈ ಒಂದು ವಿಚಾರವಾಗಿ ಅವರು ಪ್ರಭಾವವನ್ನು ಬೆಳೆಸಿ ಅವರು ವಿಚಾರಣೆಗೆ ಬಂದಿಲ್ಲ ಅನ್ನುವಂಥ ಆರೋಪ ಅರಣ್ಯ ಅಧಿಕಾರಿಗಳ ಮೇಲೆ ಬಂದಿತ್ತು. ಈ ಕಾರಣದಿಂದಾಗಿ ಈಗ ಸದ್ಯಕ್ಕೆ ತನಿಖೆಯನ್ನು ಪೂರ್ಣಗೊಳಿಸಿ ಅವರ ವಿರುದ್ಧ ಚಾರ್ಜ್ ಶೀಟನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇವರು ಅರಣ್ಯ ಇಲಾಖೆ ರಾಯಭಾರಿ ಆಗಿದಂಥ ಸಂದರ್ಭದಲ್ಲಿ ಆ ಇಲಾಖೆಯ ಕಾನೂನು ಕಟ್ಟಳೆಗಳೆಲ್ಲ ಕೂಡ ಅವರಿಗೆ ಅರಿವಿರಬೇಕಾಗಿತ್ತು. ಆದರೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಅವರು ಯಾಕಾಗಿ ಈ ಒಂದು ಪಟ್ಟೆ ತಲೆ ಹೆಬ್ಬಾತನ್ನ ಪಕ್ಷಿಯನ್ನು ಸಾಕಾಣಿಕೆ ಮಾಡಿದ್ರು ಅಥವಾ ಅಕ್ರಮವಾಗಿ ಇರಿಸ್ಕೊಂಡಿದ್ರು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಅದರಲ್ಲೂ ಕೂಡ ಅಧಿಕಾರಿಗಳು ಯಾಕೆ ಇವರ ವಿರುದ್ಧ FIR ದಾಖಲಾಗಿದ್ರು, ಯಾಕೆ ಅವರ ವಿರುದ್ಧ ತನಿಖೆಯನ್ನು ಮಾಡಿಲ್ಲ ಅನ್ನುವಂಥ ಕೂಡ ಪ್ರಶ್ನೆಗಳು ಮೂಡಿತ್ತು. ಈಗ ಯಾವಾಗ 2-3 ದಿನಗಳ ಹಿಂದೆ ಮಾಧ್ಯಮಗಳಲ್ಲಿ ಈ ಬಗ್ಗೆ ವಿಸ್ತೃತವಾದಂಥ ವರದಿಗಳು ಪ್ರಸಾರ ಆಯಿತು, ತದನಂತರ ಈಗ ಇವರ ವಿರುದ್ಧ ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೂ ಕೂಡ ಈಗ ಮುಂದಾಗ್ತಾ ಇರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.